ಎಲ್ರಿಗೂ ನಮಸ್ಕಾರ. ನೋಡಿ, ಒಂದು ಕಸ್ಟಮರ್ ಮನೆಯಲ್ಲಿ ಲೀಕೇಜ್ ಪ್ರಾಬ್ಲಮ್ ಇತ್ತು. ಅದು ನೋಡಿದ್ರೆ ಒಂದು ಹಳೆ ಟಬ್ ಒಂದಿದೆ, ಮತ್ತು ವಾಲ್ ಮೌಂಟ್ ಕಮೋಡು ಗ್ಯಾಸ್ ಕಟ್ ಟೈಪ್ ಹಾಕಿದ್ದಾರೆ ವಿತ್ ಪ್ಲಸ್ ಟ್ಯಾಂಕ್ದು. ಈಗ ಕಸ್ಟಮರ್ಗೆ ಇದು ಟಬ್ ತೆಗೆದುಬಿಟ್ಟು ಫ್ಲೈನಾಗ ಏರಿಯಾ ಮಾಡಬೇಕಾಗತ್ತೆ. ಇಲ್ಲಿ ಗ್ಯಾಸ್ ಕಟ್ ಕಮೋಡು ಬಿಚ್ಚಿಬಿಟ್ಟು ನಾವು ಕನ್ಸಿಡರ್ಡ್ ಪ್ಲಸ್ ಟ್ಯಾಂಕ್ ಇರೋ ಥರ ವಾಲ್ ಮೌಂಟ್ ಮಾಡಬೇಕಾಗತ್ತೆ. ಇದು ಬ್ಯಾಕ್ ಸೈಡ್ ವಾಲ್ ಫುಲ್ಲು ಲೀಕೇಜ್ ಇದೆ. ಇದು ಟಬ್ಬಿಂದ ನೀರು ಲೀಕೇಜ್ ಆಗಿ ಅದರಿಂದ ಸ್ಟಬ್ಬೆಲ್ಲ ತೆಗೆದುಬಿಟ್ಟು ಇವಾಗ ನೀಟಾಗಿ ಫ್ಲೈನಾಗಿ ಏರಿಯಾ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಶವರ್ ಪಾನೆಲ್ಲ ಹಾಕಿದ್ದಾರೆ ಕಸ್ಟಮರು. ಲಾಸ್ಟ್ ಫೈನಲ್ ನೋಡಿ ಆ ಥರ ಇದೆ ಅಂದ್ಬಿಟ್ಟು. ಇದು ಹಳೆಯ ಕಮೋಡು ತುಂಬ ಬಿಚ್ಚೋಕ್ಕೆ ಕಷ್ಟ ಆಯಿತು, ಯಾಕಂದರೆ ಅದು ಬೋಲ್ಟೆಲ್ಲ ಫುಲ್ ರಸ್ಟ್ ಆಗೋಗ್ಬಿಟ್ಟಿತ್ತು. ಕಸ್ಟಮರ್ ಅದು ಸೇಫಾಗಿ ರಿಮೂವ್ ಮಾಡಬೇಕಾಗತ್ತೆ, ಮತ್ತು ಬೇರೆ ಕಡೆ ನಾವು ಯೂಸ್ ಮಾಡ್ಕೊತೀನಿ ಅಂದರು. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಬಿಚ್ಚಿಕೊಟ್ಟಿದ್ದೀವಿ. ಅಲ್ಲಿ ಕಮೋಡಿರೋ ಪ್ಲೇಸ್ ನೋಡಿದ್ರೆ ಒಂದು ಬಾರ್ಡ್ರ್ ಥರ ಹಾಕಿದ್ದಾರೆ ಬ್ಲಾಕ್ ಟೈಲಿಸು. ಅದೇ ಪ್ರಕಾರ ನಾವು ಅಲ್ಲಿ ಆ ಪ್ಲೇಸ್ನಲ್ಲಿ ಕಟ್ ಮಾಡಿಬಿಟ್ಟು ಕನ್ಸಿಡ್ ರೆಡಿ ಮಾಡ್ಕೊತೀವಿ. ಅಲ್ಲೇ ಒಂದು ವಾಲ್ ಕಟ್ಕೊತಾ ಇದ್ದೀವಿ. 4 ಇಂಚ್ ವಾಲು ಕನ್ಸಿಡ್ ಪ್ಲಸ್ ಟ್ಯಾಂಕ್ ಕವರ್ ಆಗೋಕ್ಕೆ ಕಟ್ಟಬೇಕಾಗತ್ತೆ. ನಿಮ್ಗೆ ಯಾರಿಗಾನ ಈ ಥರ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದ್ಬಿಟ್ಟು ಫುಲ್ ಬಾತ್ರೂಮ್ ರಿನಿವೇಷನ್, ಕಿಚನ್ ರಿನಿವೇಷನ್, ಮತ್ತು ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಮನೆ ಫುಲ್ ರೀವೈರಿಂಗ್ ಮಾಡಿ ಕೊಡೋದು, ಈ ಥರ ಏನಾದರೂ ಲೀಕೇಜ್ ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡಿಕೊಡೋದು ಎಲ್ಲ ಮಾಡಿಕೊಡ್ತಾ ಇದ್ವಿ. ನಾವು ಬಂದ್ಬಿಟ್ಟು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಟೈಲ್ ವರ್ಕು 3 ಮಾಡ್ತಾಯಿದ್ವಿ. ಫುಲ್ ರಿನಿವೇಷನ್ ಇದ್ದರೆ ಎಲ್ಲ ಸೇರಿಸಿ ಮಾಡಿಕೊಡ್ತೀವಿ. ನೋಡಿ, ಇವಾಗ ಟಬ್ಬು ತೆಗೆದ್ಬಿಟ್ಟು ಫುಲ್ ಜಾಗ ಫುಲ್ ರಿಮೂವ್ ಮಾಡ್ತಾಯಿದ್ದೀವಿ. ವಾಲ್ ಬಂದ್ಬಿಟ್ಟು ಒಂದು 2 ಫೀಟ್ ಹೈಟ್ಗೆ ಅದು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಆ ಜಾಗಕ್ಕೂ ಟೈಲಿಸ್ ಹಾಕಬೇಕಾಗುತ್ತೆ. ಫ್ಲೋರಿಂಗು ಬಂದ್ಬಿಟ್ಟು ನಿಮಗೆ 3/6 ಏನಾಗಿದೆ ಅದು ಫುಲ್ಲು ಈವನಾಗಿ ತೆಗೆದ್ಬಿಟ್ಟು ಅದು ಟೈಲಿಸ್ ಅಲ್ಲೇ ಒಂದು ಬಾರ್ಡರ್ ಟೈಪ್ ಪಾರ್ಟೇಷನ್ ಮಾಡ್ತಾಯಿದ್ದಾರೆ. ಈ ಏರಿಯಾಗೂ ಅದಕ್ಕೂ 1 ಇಂಚು ಡೌನ್ ಮಾಡಿ ಪಾರ್ಟೇಷನಿಗೆ ಗ್ಲಾಸ್ ಹಾಕ್ಕೊತಾ ಇದ್ದಾರೆ. ಅದಕ್ಕೆ ಅಲ್ಲಿ ಪ್ಲಾನ್ ಮಾಡ್ತಾಯಿದ್ದಾರೆ ಕಸ್ಟಮರು. ಅದ್ರ ಪ್ರಕಾರ ನಾವು ಮಾಡಿ ಕೊಡ್ತಾಯಿದ್ವಿ. ನೋಡಿ, ಇಲ್ಲಿ ಕಮೋಡ್ ಪ್ಲೇಸ್ ಬಂದ್ಬಿಟ್ಟು ಹಿಂದ್ಗಡೆ ಇರೋ ಟೈಲಿಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀವಿ. ಆ ಜಾಗ ರಿಮೂವ್ ಮಾಡಿಬಿಟ್ಟು ಇವಾಗ ಪ್ಲಸ್ ಟ್ಯಾಂಕ್ ಕನ್ಸಿಡರ್ದು ಬಂದ್ಬಿಟ್ಟು ಫಸ್ಟು ಫಿಟ್ ಮಾಡ್ಕೊತಾ ಇದ್ದೀವಿ. ಫಿಟ್ ಮಾಡಿಬಿಟ್ಟು ಫಸ್ಟು 4 ಇಂಚ್ ವಾಲ್ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ಎಲ್ಲ ಲೆವೆಲ್ ಮಾಡಿಕೊಂಡು ಡ್ರಿಲ್ ಮಾಡಿ ಅದು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಾವು ವಾಲ್ ಕಟ್ಟಬೇಕಾಗತ್ತೆ. ಅದನ್ನು ಕಸ್ಟಮರು ಜಾಗವಾರು ಕಮೋಡ್ ತಂದಿದ್ದಾರೆ. ಈ ಕೆಲಸ ಮಾಡೋಕ್ಕೆ 2 ಡೇಸ್ ಟೈಮ್ ತೊಗೊಂಡಿದ್ದೀವಿ. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು 1 ಡೇನಲ್ಲಿ ಮಾಡಿಕೊಡ್ತೀವಿ. ಫುಲ್ಲು ಫ್ಲೋರಿಂಗ್ ಚೇಂಜ್ ಮಾಡಬೇಕಂದ್ರೆ 2 ಡೇಸ್ ತೊಗೊತೀವಿ. ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 4 to 5 ಡೇಸ್ ತೊಗೊತೀವಿ. ಇದು ಕನ್ಸಿಲ್ ಟ್ಯಾಂಕ್ ಫಿಟ್ ಮಾಡೋ ಇದರಲ್ಲಿ ಈ ಥರ ಫುಲ್ ಅಸೆಂಬ್ಲಿ ಸಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಫಿಟ್ ಮಾಡೋಕ್ಕೆ ಏನು ತೊಂದರೆ ಇರೋಲ್ಲ, ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ಬೇರೆ ಟ್ಯಾಂಕ್ ಮಾತ್ರ ತೊಗೊಂಡ್ರೆ ಅದು ಅಸೆಂಬ್ಲಿ ಮಾಡಿ ಇದು ಮಾಡುವಾಗ ತಿರುಗಿ ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಕೆಲವೊಂದು ಟೈಮ್ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಇದು ಟ್ಯಾಂಕ್ ಎಲ್ಲ ಫಿಟ್ ಮಾಡುವಾಗ ಕರೆಕ್ಟಾಗಿ ರಸ್ಮಟ ನೋಡಿ ಲೆವೆಲ್ಲಾಗಿ ನೋಡಿ ಫಿಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನಮಗೆ. ನೋಡಿ, ಗೋಡೆ ಎಲ್ಲ ಕಟ್ಕೊಂಡಿದ್ವಿ. ಗೋಡೆ ಕಟ್ಬಿಟ್ಟು ಅದು ಪ್ಲಾಸ್ಟಿಂಗ್ ಮಾಡಿ ಬಿಡೋತೀವಿ. ಇವತ್ತು ನಾಳೆ ಬಂದ್ಬಿಟ್ಟು ಟೈಲ್ಸ್ ಹಾಕ್ಬಿಟ್ಟು ಹಂಗೆ ಕಮೋಡ್ ಫಿಕ್ಸ್ ಮಾಡ್ತೀವಿ. ನೋಡಿ, ಇದು ನೆಕ್ಸ್ಟ್ ಡೇ ಅಲ್ಲಿ ಬಂದ್ಬಿಟ್ಟು ವಾಲು ಮತ್ತು ವಾಲ್ಗೆ ಹಾಕ್ಬಿಟ್ಟಿದ್ವಿ ಬ್ಲಾಕ್ ಟೈಲಿಸು. ಫ್ಲೋರಿಂಗ್ ಬಂದ್ಬಿಟ್ಟು ವೈಟ್ ಕಲರು ಒಂಥರ ಬ್ಲಾಕ್ ಬಾರ್ಡ್ರ್ ಇರೋ ಥರ ಹಾಕಿದ್ವಿ. ನೋಡಿ, ಇದೆಲ್ಲ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಕಸ್ಟಮರ್ ಎಪಾಕ್ಸಿ ಮಾಡಬೇಕು ಅಂದರು. ಅದಕ್ಕೆ ನಮ್ಮ ಪೇಸರ್ ಬಿಟ್ಟೆ ಹಾಕಿದ್ವಿ. ನಾವು ಕಂಪಲ್ಸರಿ ಬಂದ್ಬಿಟ್ಟು ಫ್ಲೋರಿಂಗ್ ಟೈಲ್ಸ್ ಹಾಕಿದ್ರೆ ಕಂಪಲ್ಸರಿ ಪೇಸರ್ ಬಿಟ್ಟೆ ಹಾಕೋದು. ಯಾಕಂದರೆ ಫ್ಲೋರಿಂಗ್ ಬಂದ್ಬಿಟ್ಟು ಪೇಸರ್ ಇಕ್ಕಿ ಹಾಕಿದ್ರೆ ನಿಮ್ಗೆ ಲೀಕೇಜ್ ಪ್ರಾಬ್ಲಮ್ 100% ಬರೋದೇ ಇಲ್ಲ. ನೋಡಿ, 4 mm ಅದು ಪೇಸರ್ ಬಿಟ್ಟೆ ಹಾಕಿದ್ವಿ. ಇವಾಗ ಬರೋ ಟೈಲ್ಸ್ ಫುಲ್ ಕಂಪಲ್ಸರಿ ಬಂದ್ಬಿಟ್ಟು ಪೇಪರ್ ಜಾಯಿಂಟೇ ಬರೋದು. ಯಾಕಂದರೆ ಪೇಪರ್ ಜಾಯಿಂಟ್ ಹಾಕಿದ್ರೆ ಜೈಂಟಿಗೆ ನಾವು ಸಿಮೆಂಟ್ ಫಿಲ್ ಮಾಡಿದ್ರೂ ಅದು ಒಂದು 2 ಟೈಮ್ ಕ್ಲೀನ್ ಮಾಡಿದ್ರೇ ಅದೆಲ್ಲ ರಿಮೂವ್ ಆಗುತ್ತೆ. ಆಮೇಲೆ ನೋಡಿದ್ರೆ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ ಅದು. ಅದರಿಂದ ಪೇಸರ್ ಬಿಟ್ಟೆ ಹಾಕಿದ್ರೆ ನೀವು ಗ್ರೌಟ್ನಲ್ಲಿ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಎಪಾಕ್ಸಿ ಮಾಡ್ಬೋದು. ಎಪಾಕ್ಸಿ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಹೆಚ್ಚು ಕಮ್ಮಿ 15 years ಲೈಫ್ ಬರುತ್ತೆ ಅದು. ನಾವು ಗ್ರೌಟ್ನಲ್ಲಿ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು 5 to 10 years ಅದು ಲೈಫ್ ಬರುತ್ತೆ. ಇವಾಗ ವಾಲ್ ಮೌಂಟ್ ಕಮೋಡ್ ಫಿಕ್ಸ್ ಮಾಡೋಕ್ಕೆ ಅದು ಜಾಗ್ವಾರ್ದು ಕೊಟ್ಟಿರ್ತಾರೆ ಒಂದು ಬ್ಲಾಕ್ ಪ್ಲಾಸ್ಟಿಕ್ನಲ್ಲಿ, ಇದು ಆಲನ್ ಕೀ ಹಾಕಿ ಟೈಟ್ ಮಾಡ್ಕೊಳ್ಳೋಕ್ಕೆ. ಅದು ಟೈಟ್ ಮಾಡ್ಕೊತಾ ಇದ್ದೀವಿ. ಜಾಗ್ವಾರ್ನಲ್ಲಿ 3 ಟೈಪ್ ಬರುತ್ತೆ. ಬೋಲ್ಟ್ ಟೈಪು ಬರುತ್ತೆ, ಆಲನ್ ಕೀ ಟೈಪು ಬರುತ್ತೆ. ಆಲನ್ ಕೀ ಟೈಪ್ನಲ್ಲಿ 2 ಟೈಪ್ ಬರುತ್ತೆ. ಒಂದು ಒಳಗಡೆ ಮೆಟಲ್ ಕ್ಲಾಂಪ್ ಹಾಕಿ ಅದಕ್ಕೆ ಸ್ಕ್ರೂ ಟೈಪ್ ಹಾಕಿ ಟೈಟ್ ಮಾಡೋ ಆಪ್ಷನ್ ಒಂದು ಬರುತ್ತೆ. ಇದು ಬಂದ್ಬಿಟ್ಟು ಒಳಗಡೆ PVCದು ಒಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಅದು ಹಾಕ್ಬಿಟ್ಟು ಮೇಲೆ ಆಲನ್ ಕೀ ಹಾಕಿ ಟೈಟ್ ಮಾಡಿದ್ರೆ ಅದಕ್ಕೆ ಕುತ್ಕೊತದೆ ಅದು. ನೀವು ಏನೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾನ ರಿಕ್ವೈರ್ಮೆಂಟ್ ಇದ್ದರೆ ಅವ್ರು ವೀಡಿಯೋ ಶೇರ್ ಮಾಡಿರಿ. ಹಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇಟ್ಕೊಳ್ರಿ. ನಾವಿರೋ ಏರಿಯಾ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್. ನಾವು ಇಲ್ಲಿಂದ ಒಂದು 10 to 15 kilometers ಸರ್ವಿಸ್ ಕೊಡ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನೋಡಿ, ಇದಕ್ಕೆ ಪ್ರಾಪರಾಗಿ ಎಲ್ಲ ವಾಷರು ಕರೆಕ್ಟಾಗಿ ಎಲ್ಲ ಹಾಕ್ಕೊಂಡಿದ್ದೀವಿ. ಈ ಥರ ಕರೆಕ್ಟಾಗಿ ಫಿಟ್ ಮಾಡಿದ್ರೆ ಲೀಕೇಜ್ ಅಂತೂ ಬರೋದೇ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದು ಕಮೋಡ್ದು ಔಟ್ಲೈಟ್ ಬರುತ್ತೆ, 4 ಇಂಚ್ PVC ಪೈಪ್ ಹಾಕ್ಬಿಡ್ತಾರೆ. ಅದಕ್ಕೆ ಇದು ಡೈರೆಕ್ಟ್ ಫಿಟ್ ಮಾಡ್ತಾರೆ. ಆವಾಗ ಲೀಕೇಜ್ ಪ್ರಾಬ್ಲಮ್ ಇರುತ್ತೆ, ಪ್ರಾಪರಾಗಿ ಕೂತ್ಕೊಳ್ಳಲ್ಲ. ನಾವು ಕನ್ಸಿಡರ್ ಪ್ಲಸ್ ಟ್ಯಾಂಕ್ ಅಸೆಂಬ್ಲಿ ತೊಗೊಂಡ್ರೆ ಅದನ್ನಲ್ಲಿ ಬ್ಲಾಕ್ ಪೈಪ್ ಬರುತ್ತೆ. ಆ ಪೈಪ್ಗಳು ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಈ ಕಮೋಡು ಅದು ಕರೆಕ್ಟಾಗಿ ಪ್ರಾಪರಾಗಿ
ಫಿಕ್ಸ್ ಆಗುತ್ತೆ ಅದು. ಲೀಕೇಜ್ 100% ಬರೋದೇ ಇಲ್ಲ ಕರೆಕ್ಟಾಗಿ ಫಿಟ್ ಮಾಡಿದ್ರೆ. ಅದು 4 ಇಂಚ್ ಪೈಪ್ ಹಾಕಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗೋಲ್ಲ. ಏನು ಮಾಡ್ತಾರೆ, ಕೆಲವರು ಸಿಮೆಂಟ್ ಹಾಕೋದು, ಲಪ್ಪ ಹಾಕಿ ಟೈಟ್ ಮಾಡೋದು, ಸ್ವಲ್ಪ ದಿವಸದಲ್ಲಿ ಅದು ಸೇಕ್ ಆಗೋದು, ಮತ್ತು ಲೀಕೇಜ್ ಶುರು ಆಗೋದು, ಈ ಥರ ಪ್ರಾಬ್ಲಮ್ ತುಂಬ ಬರುತ್ತೆ. ಈ ಥರ ನೀವು ಮಾಡಿದ್ರೆ ಯಾವಾಗೂ ಲೀಕೇಜ್ ಅಂತ ಪ್ರಾಬ್ಲಮ್ ಬರೋದೇ ಇಲ್ಲ. ನೋಡಿ, ಫ್ಲೋರಿಂಗಿನಿಂದ 2.5 ಇಂಚು ಅದು ಗ್ಯಾಪ್ ಡಿಸ್ಟೆನ್ಸ್ ಬಂದಿದೆ. ಇದು ಮೇಲೆ ಟಾಪ್ ಬಂದ್ಬಿಟ್ಟು 16 ಇಂಚಸ್ ಇದೆ. ಕೆಲವರಿಗೆ ಹೈಟ್ ಬೇಕಂದರೆ ಅದ್ರ ಪ್ರಕಾರ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಸ್ಟ್ಯಾಂಡರ್ಡ್ ಹೈಟ್ ಇದ್ದರೆ ನಾರ್ಮಲ್ 16 ಇಂಚು ಕಮೋಡ್ ಬರುತ್ತೆ. ಸೀಟ್ ಕವರ್ ಎಲ್ಲ ಸೇರಿದರೆ ನಿಮಗೊಂದು 18 ಇಂಚಸ್ 17 ಇಂಚಸ್ ಆ ಥರ ಬರುತ್ತೆ. ಅದು ಸೀಟ್ ಕವರ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಹೈಟ್ ಇಟ್ಬಿಟ್ರೂ ಶಾರ್ಟ್ ಇರೋರು ಕುತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ, ಪೇಯ್ನ್ ಬರುತ್ತೆ ಲೆಗ್ಗು. ಅದರಿಂದ ಸ್ಟ್ಯಾಂಡರ್ಡ್ ಹೈಟ್ ಕೂತ್ಕೊಂಡ್ರೆ ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು. ಯಾವಾಗ ಅಷ್ಟೇ ಈ ಥರ ಕಮೋಡು ಇದು ಮಾಡುವಾಗ, ಆಸಿಡ್ ವಾಶ್ ಮಾಡುವಾಗ ಇದು ಸೀಟ್ ಕವರ್ ಕ್ಲಾಂಪ್ ಎಲ್ಲ ಬರುತ್ತೆ, ಅಲ್ಲಿ ಸ್ವಲ್ಪ ಆಸಿಡು ಈ ಥರ ಇದು ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆ ಕ್ಲಾಂಪ್ ಎಲ್ಲ ರೆಸ್ಟ್ ಹಿಡಿಯುತ್ತದೆ. ರೆಸ್ಟ್ ಹಿಡಿದ್ರೆ ನಿಮಗೆ ಸಾಫ್ಟ್ ಕ್ಲೋಸ್ ಆಗೋದು ಈ ಥರ ಪ್ರಾಬ್ಲಮ್ ಅದೇ ಬರುತ್ತೆ. ಅದು ಸ್ವಲ್ಪ ನೋಡಿ ಮೇಂಟೈನ್ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಗ ಸೀಟ್ ಕವರ್ ಇದು ಹೋದರೆ ಅದು ಕಾಸ್ಟು ಜಾಸ್ತಿ ಇದೆ. ಯಾಕಂದರೆ ಸ್ಟೀಲ್ ಐಟಮ್ ಅದು SS ಕೊಟ್ಟಿದ್ದಾರೆ ಕ್ಲಾಂಪು. ಅದು ಸ್ವಲ್ಪ ಆಸಿಡ್ ಬಿದ್ದರೆ ರೆಸ್ಟ್ ಫಾರ್ಮ್ ಆಗುತ್ತೆ. ಇದು ಜಾಗ್ವಾರ್ದು ಸೀಟ್ ಕವರ್ ಬಂದ್ಬಿಟ್ಟು ತುಂಬ ಹೆವಿ ಇರುತ್ತೆ, ಸಾಲಿಡ್. ಇದು ತುಂಬ ಸಾಫ್ಟ್ ಕ್ಲೋಸೇ ಬರೋದು. ಇವು ನೋಡಿದ್ರೆ ಫುಲ್ಲು ಒಂದು ಬಾತ್ರೂಮ್ ರಿನೋವೇಷನ್ ಮಾಡ್ತಾ ಇದ್ದೀವಿ. ಅದು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ನಮಗೆ ತುಂಬ ರಿಕ್ವೈರ್ಮೆಂಟ್ ಇರೋದು ಇಂಡಿಯಾನಿಂದ ವೆಸ್ಟರ್ನ್ ಮಾಡೋದು, ಫುಲ್ ಬಾತ್ರೂಮ್ ರಿನೋವೇಷನ್ ಇದು ತುಂಬ ರಿಕ್ವೈರ್ಮೆಂಟ್ ಇದೆ. ಅದರಿಂದ ನಾವು ಇವಾಗ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ರದ್ದೆಲ್ಲ ಮಾಡೋದು ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ವಿ. ರಿನೋವೇಷನ್ ಕೆಲಸನೇ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ. ಅದು ತುಂಬ ಜನಗಳು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಈ ಥರ ಕನ್ಸರ್ಡ್ ಪ್ಲಸ್ ಟ್ಯಾಂಕ್ ಫಿಟ್ ಮಾಡೋದ್ರಿಂದ ಏನೋ ಪ್ರಾಬ್ಲಮ್ ಬರುತ್ತೆ, ಮೇಂಟೆನೆನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು. ಬೋರ್ ವಾಟರ್ ಯೂಸ್ ಮಾಡ್ತಾಯಿದ್ರೆ ಮೇಂಟೆನೆನ್ಸ್ ಖಂಡಿತ ಇರುತ್ತೆ. ಅದೇ ಕಾವೇರಿ ನೀರು ಯೂಸ್ ಮಾಡಿದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಬರೋಲ್ಲ. ಅದು ಬೋರ್ ವಾಟರ್ ಇದ್ದರೆ ನಿಮಗೆ ಒಂದು 2 ಇಯರ್ಸ್ 3 ಇಯರ್ಸ್ಗೆ ಒಂದು ಟೈಮ್ ಒಳಗಡೆ ಬಿಚ್ಚಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಬೋದು, ಕ್ಲೀನ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಎಕ್ಸ್ಪರ್ಟ್ ಪ್ಲಂಬರ್ಗಳಿದ್ರೆ ಸ್ವಲ್ಪ ಈಜಿಯಾಗಿ ಬಿಚ್ಚಿ ಕ್ಲೀನ್ ನೀಟಾಗಿ ಮಾಡ್ತಾರೆ. ಕೆಲವರು ಬಿಚ್ಚಕ್ಕೆ ಗೊತ್ತಿಲ್ಲದ್ರೆ ಯಾವುದಾದ್ರು ಡಬಲ್ ಕೆಲಸಗಳು ಮಾಡಿಬಿಡ್ತಾರೆ. ಆ ಥರ ಮಾಡಿಬಿಟ್ಟಿರೋದು ತುಂಬ ಅಟೆಂಡ್ ಮಾಡಿದ್ದೀವಿ ನಾವು. ಯಾಕಂದರೆ ಒಂದೊಂದು ಬ್ರ್ಯಾಂಡ್ದು ಒಂದೊಂದು ಟೈಪ್ ಕೊಟ್ಟಿರ್ತಾರೆ. ಅದು ಬಿಚ್ಚೋ ಆಪ್ಷನು ಒಳಗಡೆ ಇರೋದು ಇದಾಗಲಿ, ಬಾಲ್ ವಾಲ್ವ್ ಆಗಲಿ, ಇದು ಸೈಪನ್ ಸೆಟ್ ಆಗಲಿ, ಇದೆಲ್ಲ ಕೆಲಸ ಗೊತ್ತಿರೋರು ನೀಟಾಗಿ ಯಾವ ಥರ ಬಿಚ್ಚಬೇಕೋ ಬಿಚ್ಚಿ ನೀಟಾಗಿ ಮಾಡ್ತಾರೆ. ಸ್ವಲ್ಪ ಕೆಲಸ ಗೊತ್ತಿಲ್ಲದಿರೋರು ಯಾವ ಥರ ಬಿಚ್ಚಕ್ಕೆ ಗೊತ್ತಿಲ್ಲದ್ರೆ ಯಾವುದೋ ಒಂದು ಕಟ್ ಆಗೋದು, ಇಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡೋಕ್ಕೆ ಬರೆದಿರೋದು, ತಿರ್ಗಾ ಲೀಕೇಜ್ ಆಗೋದು, ಈ ಥರ ಪ್ರಾಬ್ಲಮ್ ಇರುತ್ತೆ. ಈ ಥರ ಕನ್ಸಿಡರ್ಡ್ ಪ್ಲಸ್ ಟ್ಯಾಂಕ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ಇದು ವಾಲು ನಾವು 4 ಇಂಚ್ ವಾಲ್ ಕಟ್ಟಬೇಕಾಗತ್ತೆ. ಆ ಥರ ಒಂದು ಸ್ಟೆಪ್ ಥರ ಬರುತ್ತೆ. ಇಲ್ಲ 9 ಇಂಚ್ ವಾಲ್ ಇದ್ದರೆ ಬೇಕಾದ್ರೆ ಅದನ್ನೆಲ್ಲೇ ನಾವು ಕೊರೆದ್ಬಿಟ್ಟು ಅದನ್ನೆಲ್ಲ ಪ್ಲಸ್ ಟ್ಯಾಂಕ್ ಇಕ್ಕಿ ಕಟ್ಬಿಟ್ಟು ಈವನಾಗಿ ಮಾಡ್ಬೋದು. ನೋಡಿ, ಇವಾಗ ಅದು ಪ್ಲಸ್ ಬಟನ್ನು ಕವರ್ ಆಗಿದೆ. ಕಮೋಡು ಈ ಥರ ಇದೆ ನೋಡಿ, ಆ ಥರ ಇದೆ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ಎಲ್ಲ ಟೈಲ್ಸ್ ಜೈಂಟಿಗೆ ಗ್ರೌಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕೆಳಗಡೆ ಫ್ಲೋರಿಂಗ್ ಮಾತ್ರ ಎಪಾಕ್ಸಿ ಮಾಡಬೇಕಾಗುತ್ತೆ. ಇಲ್ಲಿ ವಾಲ್ಗೆ ಕಮೋಡಿರೋ ಪ್ಲೇಸ್ಗೆ ಇನ್ನೂ ಹಾಕಿಲ್ಲ, ಇನ್ನೂ ಆಂಗಿಲ್ಗೆ ಹಾಕಿ ಎಲ್ತ್ ಫಾಸೆಟ್ ಮತ್ತು ಟೈಲ್ಸ್ ಜೈಂಟ್ಗೆಲ್ಲ ಗ್ರೌಟಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದು ಮಾಡ್ತಾಯಿದ್ದೀವಿ. ನೋಡಿ ಫೈನಲ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ನೋಡಿ, ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ, ಎಲ್ಲೂ ಒಂದು ಡ್ರಾಪು ಲೀಕೇಜ್ ಇಲ್ಲ. ನೀಟಾಗಿ ಪ್ಲಸ್ ಆಗ್ತಾಯಿದೆ ನೋಡಿ. ಇದು ಬಂದ್ಬಿಟ್ಟು ಎಪಾಕ್ಸಿ, ಅದು ಬಂದ್ಬಿಟ್ಟು ವೈಟು, ಅದನ್ನೆಲ್ಲ ಡಿಸೈನ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇರುತ್ತೆ. ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಲ್ಯಾಕ್ ಕಲರು ಎಪಾಕ್ಸಿ ಮಾಡ್ತಾಯಿದ್ದೀವಿ. ಇದು ಚೆನ್ನಾಗಿದೆ, ವೈಟು ಅದು ಬ್ಲ್ಯಾಕು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ವಾಲ್ಗೆ ಬಾರ್ಡರ್ ಟೈಪು ಬ್ಲ್ಯಾಕ್ ಟೈಲಿಸ್ ಹಾಕಿರೋದು ನೋಡಿ, ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ನೀಟಾಗಿ ಒರೆಸ್ಬಿಟ್ಟಿದ್ವಿ. ಯಾವ ಥರ ಬಂದಿದೆ ಫಿನಿಶಿಂಗ್ ಅಂದ್ಬಿಟ್ಟು. ಇದು ಹಳೆಯದು ಟೈಲು, ಕೆಳಗಡೆ ಬ್ಲ್ಯಾಕಿಂದ ನಾವು ಇವಾಗ ಹೊಸ್ದಾಗಿ ಹಾಕಿರೋದು ನೋಡಿ. ಅಲ್ಲಿ 2 ಫೀಟ್ ಹೈಟಿಗೆ ಬ್ಲ್ಯಾಕ್ ಟೈಲಿಸ್ ಹಾಕಿದ್ವಿ. ಕೆಳಗಡೆ ಫ್ಲೋರಿಂಗ್ ಫುಲ್ಲು ವೈಟದು ಈ ಥರ ಡಿಸೈನ್ ಇರೋದು ಹಾಕಿದ್ವಿ ನೋಡಿ. ಯಾವ ಥರ ಬಂದಿದೆ ಅಂದ್ಬಿಟ್ಟು ಫಿನಿಶಿಂಗು ನೋಡಿ. ಜೈಂಟ್ ಬಂದ್ಬಿಟ್ಟು 4 mm ಅದು ಪೇಸರ್ ಬಿಟ್ಟು ಹಾಕಿ, ಅದು ಪೇಸರ್ಗೆ ಇದು ಎಪಾಕ್ಸಿ ಫಿಲ್ ಮಾಡಿದ್ವಿ. ಅದು ಗ್ರೇಟಿಂಗ್ಸ್ ಬಂದ್ಬಿಟ್ಟು ಸ್ಕ್ವೈರ್ ಟೈಪ್ ಅದು ಕಟ್ ಮಾಡಿ ಹಾಕಿದ್ವಿ ನೋಡಿ. ಇದು ವಾಲ್ದು ಗ್ರೌಟಿಂಗ್ ಎಲ್ಲ ಮಾಡಿ ಆಗಿದೆ. ಮೇಲೆ ಬಂದ್ಬಿಟ್ಟು ಒಂದು ಗ್ರೆನೇಟ್ ಪೀಸ್ ಹಾಕಿದ್ವಿ ನೋಡಿ. ಮೇಲೆ ಏನನ್ನ ಬೇಕಾದರೆ ಥಿಂಗ್ಸ್ ಇಟ್ಕೊಳ್ಬೋದು. ಫೈನಲ್ ನೋಡಿ ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾನ ಬೇಕಾದರೆ ವಿಡಿಯೋ ಶೇರ್ ಮಾಡಿರಿ.